ಒಂದು 22 HP ಇಂದ ಹಿಡ್ಕೊಂಡು 75 HP ವರೆಗೂ ಸರ್ ಅವೈಲೇಬಲ್. ಎಲ್ಲ ಕಡೆ ಅವೈಲೇಬಲ್ ಸಿಗ್ತಾವ್ರಿ. ಲೋನ್ ಅಂತ ಬಂದಾಗ ಸರ್ ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಭೂಮಿದ ಪಾನೀರ್ ಸರ್ ಅಂದರೆ ಉತ್ತಾರ, ಆಮೇಲೆ ಅವ್ರದ್ದು ಸರ್ ಬೋನಾಫೈಡ ಇಷ್ಟು ತಂದ್ರೆ ಸರ್ ನಾವು ಅವ್ರು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಸರ್ ನಮ್ಮಲ್ಲಿ 99% ಸರ್ ಗುಡ್ ಕಂಡೀಷನ್ನಾಗ ಗಾಡಿ ಇರ್ತಾವೆ ರೀ. ಒಂದೇದು. ಓಕೆ ಸರ್. 90% ಸರ್ ಸಿಂಗಲ್ ಓನರ್ ಗಾಡಿ ಇರ್ತಾವೆ. ಓಕೆ ಸರ್. ಅವರು ಕಸ್ಟಮರ್ಗೆ 3,80,000 ಹೇಳ್ತೀವಿ ಸರ್. ವ್ಯವಹಾರ ಕುಂತ್ರೆ ಹೆಚ್ಚು ಕಮ್ಮಿ ಆಗುತ್ತೆ ರೀ. ಯಾವುದು ಪ್ರೈಸ್ ಅಂತೂ ಸರ್ ಫಿಕ್ಸ್ ಅಂತ ಇರೋದಿಲ್ಲ, ನೆಗೋಷಿಯಬಲ್ ಆಗುತ್ತೆ ಸರ್. ಇದಕ್ಕೆ 7,80,000 ರೂಪಾಯಿ ಹೇಳಿವ್ರಿ ಸರ್. 7 ಲಕ್ಷ. ವ್ಯವಹಾರ ಕುಂತ್ರೆ ರೈತರಿಗೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಕಡಿಮೆ ಮಾಡ್ತೀವಿ ಸರ್. ಇದಕ್ಕೆ 7,80,000 ಹೇಳ್ತೀವಿ ರೀ. ಅದಕ್ಕೆ ಕೆನಾಪಿ ಹುಡ್ ಅದಾರ ಸರ್. ಸ್ಪೆಷಲಿ ಇದಕ್ಕೆ ಆಯಿಲ್ ಮೇಗಿನ ನೇಗ್ಲಿ ನಡೆಸುವಂಥದ್ದು ಅಬ್ಸರ್ವ್ ವಾಲ್ ಅಂತಾರೆ ಸರ್. ಅದಕ್ಕೆ ಕಂಪ್ನಿ ಫಿಟೆಡ್ ಐತೆ ಸರ್ ಗಾಡಿಗೆ. ರೇಟ್ ಏನಂದ್ರೆ ಸರ್ ಇದ್ರದ್ದು 7,80 ಹೇಳತ್ತೀವಿ ರೀ ಸರ್. ಒಂದು 7,25 ಫೈನಲ್ ಮಾಡಿಕೊಡ್ತೀವಿ ಸರ್. ತೇರ್ದಾಳ್ ಹುಡ್ ಬಂಪರ್ ಸರ್. ಸೌಂಡ್ ಸಿಸ್ಟಮ, ಗಾಡಿ ಒಳಗೆ ಆಂಪ್ಲಿಫೈರ ಹಿಂಗೆಲ್ಲ ಹೆವಿ ಸೌಂಡ್ ಸಿಸ್ಟಮ್ ಮಾಡಿಸ್ಯಾರ ಸರ್. ಹೇಳಿಕೆ ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ರೀ ಎಲ್ಲರಿಗೂ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ರೀ. ಇವತ್ತು ನಾವು ಬೆಳಗಾವಿ ಜಿಲ್ಲಾ ಮೂಡ್ಲಗಿ ತಾಲೂಕು ನಾಗ್ನೂರಿಗೆ ಬಂದೀನಿ ರೀ. ಇಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಶೋರೂಮ್ ಐತೆ ರೀ. ಇಲ್ಲೇ ಒಳ್ಳೆ ರೀತಿಯ ಟ್ರ್ಯಾಕ್ಟರ್ಗಳು ಸಿಗ್ತಾವೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಇಲ್ಲಿ ಬಂದೀನಿ. ನಿಮಗೆಲ್ಲನೂ ಇದ್ರ ಬಗ್ಗೆ ನೀಟಾಗಿ ನಾನು ತೋರಿಸ್ತೇನೆ ರೀ. ನಿಮ್ಗೆ ಏನಾರ ಟ್ರ್ಯಾಕ್ಟರ್ ಹತ್ತಿ ಬೇಕಾಗಿತ್ತಂದ್ರೆ ಈ ವಿಡಿಯೋನ ಕಂಟಿನ್ಯೂ ನೋಡಿರಿ. ಹಾಗೆ ಲೈಕು ಮಾಡಿರಿ, ಶೇರು ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡೋಣ ಬರ್ರಿ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಏನು ಸರ್? ಸುಭಾಷ್ ರಂಗಪ್ಪ ಬಡಿಗೇರ್ ಸರ್. ಬಡಿಗೇರ್. ಹಾಂ ಸರ್. ಓಕೆ ಸರ್, ನಿಮ್ಮ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಶೋರೂಮ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮದು? ಸರ್ 2013 ಸರ್. 2013 ಸ್ಟಾರ್ಟ್ ಮಾಡಿರಿ ಸರ್. ಓಕೆ ಸರ್, ಇವಾಗ ನೀವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಎಷ್ಟು ಟ್ರ್ಯಾಕ್ಟರ್ ನೀವು ಸೇಲ್ ಮಾಡಿರ್ಬೋದು ಸರ್? ನೀವು ಸುಮಾರು ಒಂದು 6,000 ಮಾಡಿರ್ಬೋದು. ಒಂದು 6,000 ಮಟ್ಟ ಸೇಲ್ ಮಾಡಿರಿ. ಓಕೆ. ಆಮೇಲೆ ಸರ್ ಇನ್ನೊಂದು, ಈಗ ನಿಮ್ಮ ಟ್ರ್ಯಾಕ್ಟರ್ ಶೋರೂಮ್ದಾಗ ಯಾವ ರೀತಿ ಟ್ರ್ಯಾಕ್ಟರ್ಗಳು ಸಿಗ್ತಾವೆ ಸರ್ ನಿಮ್ಮ ಕಡೆ? ಸರ್ ನಮ್ಮಲ್ಲಿ ಸೆಕೆಂಡ್ಸ್ 75 HP ಅಂದರೆ ಒಂದು 22 HP ಇಂದ ಹಿಡ್ಕೊಂಡು 75 HP ವರೆಗೂ ಸರ್ ಅವೈಲೇಬಲ್. ಎಲ್ಲ ಕಡೆ ಅವೈಲೇಬಲ್ ಸಿಗ್ತಾವೆ ರೀ. ಓಕೆ ಸರ್, ಕರೆಕ್ಟಾಗಿ ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಇದು? ಸರ್ ಇದು ಮೂಡಲ್ಗಿ ತಾಲೂಕು ನಾಗನೂರು ಗ್ರಾಮ ಹನುಮಾನ್ ನಗರ ಅಂತ ಬರುತ್ತೆ ಸರ್. ಗೋಕಾಕ್ ಟು ಮೂಡಲ್ಗಿ ಮೇನ್ ರೋಡಿಗೆ ಬರುತ್ತೆ ಸರ್. ಮೇನ್ ರೋಡಿಗೆ ಹೆಚ್ಚು ಇದೆ. ಓಕೆ. ಇಲ್ಲಿ ಬಂದು ಕೇಳಿದ್ರೆ ನಿಮ್ಮ ಶೋರೂಮ್ ಹೆಸರು ಏನು ಸರ್ ಇದು? ವೀರಾಂಜನೇಯ ವಾಹನ ಮೇಳ ಅಂತ ಹೇಳಿ ಸರ್. ವೀರಾಂಜನೇಯ ವಾಹನ ಮೇಳ. ಹಾಂ ಸರ್. ಓಕೆ ಸರ್. ಈಗ ನಮ್ಮ ರೈತರು ಇವನ್ನೆಲ್ಲ ಟ್ರ್ಯಾಕ್ಟ್ರ್ ಒಳ್ಳೆ ರೀತಿ ಅದಾವ ಅಂತೇಳಿ ನೋಡ್ಕೊಂಡು ಇಲ್ಲಿ ಬಂದ್ರೆ ಅವ್ರು ಇಲ್ಲಿ ಬಂದು ಟ್ರ್ಯಾಕ್ಟರ್ ಪರ್ಚೇಸಿಂಗ್ ಮಾಡ್ಬೇಕಾರೆ ಏನು ಡಾಕ್ಯುಮೆಂಟ್ಸ್ ತರ್ಬೇಕು ಸರ್ ಇಲ್ಲಿಗೆ ಅವರು? ಸರ್ ಲೋನ್ ಅಂತ ಬಂದಾಗ ಸರ್ ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಭೂಮಿದ ಪಾನೀರ್ ಸರ್ ಅಂದರೆ ಉತ್ತಾರ, ಆಮೇಲೆ ಅವ್ರದ್ದು ಸರ್ ಬೋನಾಫೈಡ ಇಷ್ಟು ತಂದ್ರೆ ಸರ್ ನಾವು ಅವ್ರು ಲೋನ್ ಮಾಡಿಸ್ಕೊಡ್ತೀವಿ ಸರ್. ನಿಮ್ಮಲ್ಲಿ ಲೋನು ಐತೆ ಸರ್, ವಿತ್ ಕ್ಯಾಶ್ ಮಾಡ್ಬೋದು? ಹಾಂ ಸರ್, ಎರಡು ಥರ ಫೆಸಿಲಿಟಿ ಐತೆ ಸರ್ ನಿಮ್ಮಲ್ಲಿ. ಓಕೆ ಸರ್. ನಿಮ್ದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಶೋರೂಮ್ದಾಗ ರೀ ರೈತರು ಬಂದಿರ್ತಾರೆ. ಅವು ಖಾತ್ರಿ ಮ್ಯಾಗ್ ಅಂತೇಳಿ ನಾವು ಮಾತಾಡ್ತೀವಿ ಅಂತ ಅಂತಿರ್ತಾರೆ ರೈತರು. ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ನಮ್ಮಲ್ಲಿ 99% ಸರ್ ಗುಡ್ ಕಂಡೀಷನ್ನಾಗ ಗಾಡಿ ಇರ್ತಾವೆ ರೀ. ಒಂದೇದು. ಓಕೆ ಸರ್. 90% ಸರ್ ಸಿಂಗಲ್ ಓನರ್ ಗಾಡಿ ಇರ್ತಾವೆ. ಓಕೆ ಸರ್. ಅವ್ರ ಖಾತ್ರಿಗೋಸ್ಕರ ಸರ್ ಕಸ್ಟಮರು ಅವ್ರ ಖಾತ್ರಿ ಇರೋಂಥ ಮೇಸ್ತ್ರಿನ ತಂದು ಚೆಕ್ ಮಾಡಿ ಒಯ್ದಂತೂ ಇನ್ನೂ ಬೆಟ್ರ್ ಅನ್ನಿಸ್ತದೆ ಸರ್ ನನಗೆ. ಯಾಕಂತಂದ್ರೆ ಏನಾಗ್ತದೆ ಸರ್, ಈಗ ಓನಾಗಿ ನಮ್ಮ ಮನೆಯಲ್ಲಿ ಯೂಸ್ ಮಾಡಿರೋಂಥ ಗಾಡಿ ಇರೋದಿಲ್ಲ ಸರ್. ನಾವು ಒಬ್ಬರ ಕಡೆಯಿಂದ ಖರೀದಿ ಮಾಡಿ ಅಥವಾ ಒಬ್ಬರದ್ದು ಗಾಡಿ ಹಚ್ಕೊಂಡು ನಾವು ಸೇಲ್ ಮಾಡಿರ್ತೀವಿ. ಈಗ ಇನ್ನೊಬ್ಬರು ಡೀಲರು ತಂದು ಬಿಟ್ಟಿರ್ತಾರೆ ನಮ್ಮ ಆಫೀಸ್ನಾಗ. ಈಗ ಅವ್ರಂಥವು ಮಾರಿರ್ತೀವಿ ಸರ್ ನಾವು. ಅವ್ರಿಗೆ ಖಾತ್ರಿ ಆಗ್ಬೇಕಾದ್ರೆ ಸರ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಒಂದು ಸ್ವಲ್ಪ ಮೇಸ್ತ್ರಿದ ಸಲಹೆ ತೊಗೊಂಡು ಮೇಸ್ತ್ರಿ ತಂದು ಚೆಕ್ ಮಾಡಿ ಒಯ್ದ್ರಿಂದ ಅವ್ರಿಗೂ ಒಳ್ಳೇದು ರೀ ಸರ್, ನಮಗೂ ಒಳ್ಳೆಯದು. ಇದು ನನ್ನ ಅಭಿಪ್ರಾಯ ಸರ್. ಓಕೆ ಸರ್. ಈಗ ಟ್ರ್ಯಾಕ್ಟರ್ ಪರ್ಚೇಸಿಂಗ್ ಮಾಡಿದಂಥ ರೈತರಿಗೆ ಡಾಕ್ಯುಮೆಂಟ್ಸನ್ ಬಗ್ಗೆ ಯಾವ ರೀತಿ ಮಾಡ್ತೀರಿ ಸರ್? ಸರ್ ಕರ್ನಾಟಕ ಟು ಕರ್ನಾಟಕ ಏನದಾವ ಸರ್, ಈಗಿನ ದಿನಮಾನದಾಗ ಇದು 26ನೇ ಇಶ್ಯೂ ಒಳಗೆ ಸರ್ ಹೊಸ ಕಾಯ್ದೆ ಬಂದದ ವೀಲ್ ಬೇಸ್ ಅಂತೇಳಿ. 2020ಕ್ಕಿಂತ ಮುಂಚೆ ವೀಲ್ ಬೇಸ್ ಮೆನ್ಷನ್ ಮಾಡಿ RC/CC ಬರಬೇಕಾದ್ರೆ ಸರ್ ಅದು ಈಗ 2ರಿಂದ 2.5 ತಿಂಗಳು ತೊಗೊಳತ್ತಾರೆ ಸರ್. ವೀಲ್ ಬೇಸ್ ಮೆನ್ಷನ್ ಇದ್ದು ಆಲ್ರೆಡಿ 21 ನಂತರ 20 ನಂತರದ ಗಾಡಿಗಳು ಏನಾದ್ರೆ ಇಮಿಡಿಯೇಟ್ಲಿ CC ಆಗ್ತಾವೆ ಸರ್. ಅದರ್ ಸ್ಟೇಟ್ ಅಂತ ಬಂದಾಗ ಸರ್ ಒಂದು 3 ಮಂತ್ ಹೋಗುತ್ತೆ ಸರ್, 3 ಮಂತ್ಸ್ ಹೋಗುತ್ತೆ. ಇವತ್ತು AP ಇರ್ಬೋದು, ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅದರ್ ಸ್ಟೇಟ್ ಗಾಡಿಗಳು ಸೇಲ್ ಮಾಡಿರ್ತಾರೆ ಸರ್. 99% ಕರ್ನಾಟಕ ಗಾಡಿ ಇರ್ತಾವೆ ರೀ. ಅವು ಯಾವ 20ಕ್ಕಿಂತ ಮುಂಚೆ ಹೋದಾವಲ್ಲ ರೀ ಸರ್, ಅವು ವೀಲ್ ಬೇಸ್ ಮೆನ್ಷನ್ ಆಗಿ ಬರ್ಬೇಕು ಸರ್. ಅದು 2ರಿಂದ 2.5 ತಿಂಗಳು ಟೈಮಿಂಗ್ ತೊಗೊಳ್ಳತ್ತಾರ. ಯಾಕಂದ್ರೆ ಕರ್ನಾಟಕ ಸರ್ಕಾರದಾಗ ಈಗ ಸಾರಿಗೆ ಇಲಾಖೆ ಒಳಗೆ ಸರ್ ವೀಲ್ ಬೇಸ್ ಮೆನ್ಷನ್ ಆಗಿ CC ಆಗ್ಬೇಕಂತೇಳಿ ಕಾಯ್ದೆ ಮಾಡ್ಯಾರ. ಅದರಿಂದಾಗಿ ಸರ್ ಸ್ವಲ್ಪ ಲೇಟ್ ಆಗ್ಲತ್ತವ. ಮಿಕ್ಕಿದ್ದು ಇನ್ನೇನು 20 ನಂತರದ ಏನಾದ್ರೆ ಇಮಿಡಿಯೇಟ್ಲಿ CC ಮಾಡಿಸಾತೀವಿ ಸರ್. ಲೋನ್ ಅವೈಲೇಬಲ್ ಅದ ರೀ ಸರ್, ಅವ್ರಿಗೆ ಸಹಕಾರ ಮಾಡಿ ಕೊಡ್ತೀವಿ ಸರ್. ಓಕೆ. ಆಮೇಲೆ ಡಾಕ್ಯುಮೆಂಟ್ಸನ್ ಬಗ್ಗೆ ಏನಾಯಿತು ನೀವು ಕ್ಲಿಯರ್ ಮಾಡಿ ಕೊಡ್ತೀವಿ? ಹಾಂ, ಮಾಡಿಕೊಡ್ತೀವಿ ಸರ್. ಯಾವ ಕಸ್ಟಮರ್ ತೊಗೊಂಡಿರ್ತಾರೆ ಅವ್ರ ಹೆಸರಿಗೆ ನಾವು CC ತೆಗಿಯುವಂಥದ್ದು ಕರಾರು ನಮ್ದು ಇರ್ತದೆ ಸರ್.
ಸಿ ಸಿ ತೆಗೆದಿಟ್ಟು ಬಳಕ ಅವ್ರ ಹೆಸರಲ್ಲೇ ಮಾಡ್ಕೊಳ್ಳೋದು ಅವ್ರದ್ದು ಇರ್ತದೆ ಸರ್. ಓಕೆ ಅಂದರೆ ಈಗ ನಾವು ಮೇನ್ ಅಮೌಂಟ್ದಾಗ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಏನು ಜಾಸ್ತಿ ಅಮೌಂಟ್ ಪರ್ ಗಾಡಿ 25,000 ನಾವು ಸರ್ ಸಿ ಸಿ ಬ್ಯಾಲೆನ್ಸ್ ಅಂತೇಳಿ ನಿಲ್ಲಿಸ್ಲತ್ತೀವಿ ಸರ್. ದೊಡ್ಡ ಗಾಡಿಯು, ಚಿಕ್ಕ ಗಾಡಿಯು 10,000 ನಿಲ್ಲಿಸತ್ತೀವಿ ಸರ್. ಮತ್ತು ಯಾವುದೇ ಗಾಡಿ ತೊಗೊಂಡ್ರು ಸರ್ ನಮ್ಮ ಆಫೀಸ್ ವತಿಯಿಂದ ನಾವು ಬಾಂಡ್ ಮಾಡಿ ನೋಟ್ರಿ ಮಾಡಿಸುವಾಗ ಅವ್ರು ಹ್ಯಾಂಡ್ ಓವರ್ ಮಾಡೋದಿಲ್ಲ ಸರ್. ಇದೊಂದು ನಮ್ಮ ಆಫೀಸ್ ಪದ್ಧತಿ. ಯಾಕಂದರೆ ಈಗ ಈ ವಾಹನ ದಟ್ಟಣೆ ಒಳಗೆ ಸರ್ ರೋಡ್ ಅಪಘಾತಗಳಾದ್ರೂ ನಮಗೆ ರಿಸ್ಕ್ ಬರಬಾರ್ದು. ಅವ್ರಿಗೂ ಒಂದು ಫ್ಯೂಚರ್ದಾಗ ಅವ್ರಿಗೂ ಒಂದು ಸರ್ ಹೆಂಗಾಗುತ್ತೆ ಅಂತಂದ್ರೆ, ಈ ವಾಹನಗಳಿಗೆ ದಟ್ಟಣೆ ಇರೋದ್ರಿಂದ ಡ್ರೈವರ್ಗಳ ಮೇಲೆ ಡಿಪೆಂಡ್ ಆಗಿ ಮಾಡೋದ್ರಿಂದ ಕೋರ್ಟ್ ನೋಟ್ರಿ ಮಾಡಿ ಬಾಂಡ್ ಮಾಡಿಸಿ ನಾವು ತೊಗೊಳೋದ್ರಿಂದ ಸರ್ ಅವ್ರು ದುಡ್ಡು ಕೊಟ್ಟಂಥ ದುಡ್ಡಿಗೂ ಸೇಫ್ಟಿ ಆಯ್ತು ಸರ್. ನಾವು ಅವ್ರಿಗೆ ಇನ್ನೊಬ್ಬರ ಹೆಸರಿಗೆ ರಿಜಿಸ್ಟ್ರೇಷನ್ ಇರ್ತಾವೆ, ಗಾಡಿ ಕೊಟ್ಟಿರ್ತೀವಿ, ಅವ್ರು ಓಡಿಸ್ಕೊಂಡಿರ್ತಾರೆ ಸರ್. ಏನೋ ಒಂದು ಅಪಘಾತ ಅಂತಂದ್ರೆ ಸರ್ ನಮಗೂ ರಿಸ್ಕ್ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಬಾಂಡ್ ಮಾಡೇ ಗಾಡಿ ಕೊಟ್ಟಿರ್ತೀವಿ ಸರ್. ಅದನ್ನು ಸಹಕಾರ ಮಾಡ್ತಾರೆ ಸರ್ ರೈತರು ನಮ್ಮ ಜೊತೆ. ನಾವು ಅದನ್ನು ಮೊದಲು ಹೇಳೇ ವ್ಯವಹಾರ ಮಾಡಿರ್ತೀವಿ ಸರ್. ಓಕೆ ಸರ್. ಸರ್ ನಮಗೊಂದಿಷ್ಟು ಗಾಡಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೇಕಲ್ಲ ಸರ್ ಈಗ? ಹಾಂ ಸರ್. ಫಸ್ಟ್ ಗಾಡಿ ಯಾವ್ದು ಹೇಳ್ತೀರಿ ಸರ್ ಈಗ? ಸರ್ ಇದು 605 DI 57 HP ಗಾಡಿ ಸರ್. ಇದು 57 HP. 2022 ಮ್ಯಾನುಫ್ಯಾಕ್ಚರಿಂಗ್, 23 ರಿಜಿಸ್ಟ್ರೇಷನ್ ರೀ. ಒರಿಜಿನಲ್ ಟೈರ್ ಇದಾರೆ, ಸಿಂಗಲ್ ಓನರ್ ಅದ ರೀ. ಸಿಂಗಲ್ ಓನರ್. ಹಾಂ. ಏನು ರೇಟ್ ಹೇಳ್ತೀರಿ ಸರ್ ಇದಕ್ಕೆ? ಇದಕ್ಕೆ 7,80,000 ರೂಪಾಯಿ ಹೇಳಿವ್ರಿ ಸರ್. 7 ಲಕ್ಷ. ವ್ಯವಹಾರಕ್ಕೆ ಕುಂತ್ರ ರೈತರಿಗೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಕಡಿಮೆ ಮಾಡ್ತೀವಿ ಸರ್. ಈಗ ಆಲ್ರೆಡಿ ಡಾಕ್ಯುಮೆಂಟ್ಸ್ ನಮ್ಮ ಆಫೀಸ್ನಾಗ ಅವೈಲೇಬಲ್ ಅದ ರೀ, ಗೋಕಾಕದ. ಓಕೆ, ಎಲ್ಲ ಕ್ಲಿಯರ್ ಐತೇನು ಸರ್? ಹಾಂ ಸರ್. ಓಕೆ ಸರ್, ಇದು ಏನೈತೆ ಸರ್ ಮಾಡಲ್ಲ? ಇದು 415 ಮಹೀಂದ್ರ ರೀ. ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಸರ್. ಓಕೆ. ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಸರ್ ಇದು. ಓಕೆ. ಹಾಂ, ಸೆಕೆಂಡ್ ಓನರ್ನಾಗ ಐತ್ರಿ ಸರ್. ಇನ್ಶೂರೆನ್ಸ್ ಸಮೇತ ನಿಮಗೆ ಸಿ ಸಿ ಕೊಡ್ತೀನಿ, ಆಲ್ರೆಡಿ ಕ್ಲಿಯರ್ ಅದ ಸರ್. ಮಾಡಲ್ ಏನೈತೆ ಸರ್ ಇದು? 2018 ಸರ್. 2018. ಓಕೆ ಸರ್. ಇದೆ ಸರ್. ಇದು 2022 ಸರ. ರಿಜಿಸ್ಟ್ರೇಷನ್ ಆಗಿಲ್ಲ. ಇದು ಗುಲ್ಬರ್ಗ ರಿಜಿಸ್ಟ್ರೇಷನ್ ಆಗುತ್ತೆ ಸರ್. ರಿಜಿಸ್ಟ್ರೇಷನ್ ಮಾಡಿ ಸಿ ಸಿ ಕೊಡ್ತೇನೆ ಸರ್. ಓಕೆ ಸರ್. ಟೈರ್ ಅದು ಏನು ಕಂಡೀಷನ್? ಹಾಂ, ಫುಲ್ ಒರಿಜಿನಲ್ 4 ಒರಿಜಿನಲ್ ಹೊಸ ಟೈರ್ ಅದಾವ್ರಿ ಸರ್. ಹೊಸ ಇನ್ಶೂರೆನ್ಸ್ ಸಿಗುತ್ತೆ ಸರ್. ರಿಜಿಸ್ಟ್ರೇಷನ್ ಮಾಡಿ ಸಿ ಸಿ ಕೊಡ್ತೇನೆ ಸರ್. ಓಕೆ ಸರ್. ಆಮೇಲೆ ಇದ್ರದ್ದು ಏನು ಇಂಜನ್ ಎಲ್ಲ ಕಂಡೀಷನ್? ಫುಲ್ ಕಂಡೀಷನ್ ಸರ್, ಶೋರೂಮ್ ಕಂಡೀಷನ್. ಓಕೆ ಸರ್. ಇದು ರೀ? ಇದು 2018 and 19 ಸರ್. ಇದು K10 ಪಾಸಿಂಗ್ ಸರ್. ಇದು 18, 19. ಹಾಂ, ಸಿಂಗಲ್ ಓನರ್ ಅದಾರ ಸರ್. ಫ್ರಂಟ್ ಟೈರ್ ನ್ಯೂ ಅದಾವ್ರಿ. ಹಿಂದ್ಗಡೆ ಒಂದು 50% ಸರ್ ರೀಬೆಲ್ಟ್. ಹಾಂ ಸರ್. ಹಾಂ, ನ್ಯೂ ಇನ್ಶೂರೆನ್ಸ್ ಅದ್ರ, ನ್ಯೂ ಬ್ಯಾಟ್ರಿ ಐತೆ ಸರ್. ಶೋರೂಮ್ ಕಂಡೀಷನ್ ಗಾಡಿ ಐತೆ ಸರ್. ಓಕೆ ಸರ್. ಹಾಂ ಸರ್, ಇದು ಯಾವ ಮಾಡಲ್ ಸರ್ ಇದು? ಇದು 2025 ಮಾಡಲ್ ಸರ್. ಇದು 2025 ಮಾಡಲ್. ಹಾಂ, 4 ಟೈರ್ ಹೊಸ ಅದಾವ್ರಿ ಸರ್. 300 ಚಿಲ್ಲರೆ ಗಂಟೆ ಓಡಿದೆ ಸರ್. 300 ತಾಸು ಆಗೈತೆ? ಹಾಂ, 300 ಚಿಲ್ಲರೆ ಗಂಟೆ ಓಡಿದೆ ಸರ್. ಏನು ರೇಟ್ ಹೇಳ್ತೀರಿ ಸರ್ ಇದಕ್ಕೆ? ಇದಕ್ಕೆ 7,80,000 ಹೇಳ್ತೀವಿ ರೀ. ಅದಕ್ಕೆ ಕೆನಾಪಿ ಹುಡ್ ಅದಾರ ಸರ್. ಸ್ಪೆಷಲಿ ಇದಕ್ಕೆ ಆಯಿಲ್ ಮೇಗಿನ ನೆಗ್ಲಿ ನಡೆಸುವಂಥದ್ದು ಅಬ್ಸರ್ವ್ ವಾಲ್ ಅಂತಾರೆ ಸರ್. ಅದಕ್ಕೆ ಕಂಪ್ನಿ ಫಿಟೆಡ್ ಐತೆ ಸರ್ ಗಾಡಿಗೆ. ಓಕೆ ಸರ್. ಹಾಂ, ನೋಡ್ಕೋಬೋದು ರೀ. ಗಾಡಿ ಒರಿಜಿನಲ್ ಟೈರ್, BKT ಹೊಸ ಅದಾರ ಸರ್. ಇವ ಕಸ್ಟಮರ್ ಟೈರ್ ಚೇಂಜ್ ಮಾಡ್ಕೊಂಡಿದ್ರು, ನಾವು ಹೊಸ ಟೈರ್ ಹಾಕಿವ್ರಿ ಸರ್. ಹಾಕಿ ಕೊಡ್ತೀರಿ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್? ಹಾಂ, ಕ್ಲಿಯರ್ ಐತೆ ಸರ್. ಸರ್, ಇದು ಯಾವ ಮಾಡಲ್ದಾಗ? ಇದು 5510 ಅಂತ ಹೇಳ್ರಿ. 50 HP ರೀ ಸರ್. ಇದು 2021 ಮ್ಯಾನುಫ್ಯಾಕ್ಚರಿಂಗ್, 22 ರಿಜಿಸ್ಟ್ರೇಷನ್ ಸರ್. ಸಿಂಗಲ್ ಓನರ್, K16 ಪಾಸಿಂಗ್ ಸರ್. ಇನ್ಶೂರೆನ್ಸ್ ಸಮೇತ ಸಿ ಸಿ ಕೊಡ್ತೇನೆ ಸರ್. ಫುಲ್ ಕಂಡೀಷನ್ ಐತೆ, ನೋಡ್ಕೋಬೋದು. ಟೈರ್ ಐತಿ ಏನು ಕಂಡೀಷನ್ ಅದಾವ ಸರ್? ಒರಿಜಿನಲ್ ಟೈರ್ ಸರ್. 15 ನಂಬರ್ ಟೈರ್ ಬಂದದ್ರಿ. ಇದಕ್ಕೆ ಮೈಲೇಜ್ ಸಂಬಂಧ 15 ನಂಬರ್ ಟೈರ್ ತೊಗೊಂಡಾರ ಕಂಪ್ನಿಯವರು, ಇದು ಕಸ್ಟಮರ್. ಓಕೆ. ಹಾಂ ರೀ. 75% ಒರಿಜಿನಲ್ ಟೈರ್ ಅದಾವ್ರಿ ಸರ್. ಅದು ಫ್ರಂಟ್ 90% ಅದಾವ. 90% ಐತೆ ಹಾಂ, ಸರ್. ಸೀಲ್ ಟೈರ್ ಅದಾವ ಸರ್ ಇದಕ್ಕೆ? ಓರಿ ಸರ್. ವೇಟ್ ಐತಿ ಎಲ್ಲ? ಹಾಂ, ವೇಟ್ ಫ್ರಂಟ್ ಬೇಕಾದವ್ರಿ ಸರ್. ಓಕೆ ಸರ್. ಏನು ರೇಟ್ ಹೆಚ್ಚು ಕಡಿಮೆ ಮಾಡ್ತಿರಲ್ಲ? ಹಾಂ, ಮಾಡ್ತೇನೆ ಸರ್, ಮಾಡ್ತೇನೆ. ಓಕೆ ಸರ್. ಇದು ಯಾವ ಗಾಡಿ ರೀ? ಇದು ಏನು ಮಾಡಲ್ ಐತೆ ಸರ್? ಸ್ವರಾಜ್ 744 FE ಅಂತ ಹೇಳ್ರಿ ಸರ್. ಇದು ನ್ಯೂ ಮಾಡಲ್, 24 ಮಾಡಲ್ ರೀ ಸರ್. ಇದು 23 ಮ್ಯಾನುಫ್ಯಾಕ್ಚರಿಂಗ್, 24 ರಿಜಿಸ್ಟ್ರೇಷನ್ ಸರ್. ಹಾಂ ಸರ್. ಗಾಡಿ ಟೈರ್ 4 ಹೊಸ ಅದಾವ್ರಿ ಸರ್. ಇವು ಓಕೆ. K38 ಪಾಸಿಂಗ್ ಸರ್. ಸಿಂಗಲ್ ಓನರ್ ಐತ್ರಿ. ಇದ್ರದ್ದು ಇನ್ಶೂರೆನ್ಸ್ ತುಂಬ ಸಿ ಸಿ ತೆಗೆ ಕೊಡ್ತೇನೆ ರೀ. ಹುಡ್ ಬಂಪರ್ ಮುದೋಳದದಾರ ಸರ್. ನೋಡ್ಕೋಬೋದು. ಹೆವಿ ಹುಡ್ ಬಂಪರ್ ಅದಾವ್ರಿ. ಮಟಗಾಡೆಲ್ಲ ಎಕ್ಸ್ಟ್ರಾ ಸಪೋರ್ಟ್ ಮಾಡಿಸಿದ್ದದ ರೀ. 4 ಟೈರ್ ಹೊಸ ಅದಾವ್ರಿ ಸರ್. 4 ಟೈರ್ ಹೊಸ ಅದಾವ ಸರ್? ಹ್ಞೂ ಸರ್. ಎಷ್ಟು ಪರ್ಸೆಂಟ್ ಅದಾವ ಸರ್ ಟೈರ್ ಎಲ್ಲ? ಫುಲ್ ನ್ಯೂ ಬ್ರ್ಯಾಂಡ್ ಈಗ ಸರ್ ಫಿಟ್ಟಿಂಗ್ ಮಾಡಿ ನಿಲ್ಸಿದ್ದದ ಸರ್. ಓಕೆ ಸರ್. ಹಾಂ, ನ್ಯೂ ಬ್ರ್ಯಾಂಡ್ ಹಾಕಿದ್ದ ಯೂಸ ಮಾಡಿಲ್ಲ ಸರ್. ಯೂಸ್ ಮಾಡಿಲ್ಲ ಸರ್? ನಾವೇ ಫಿಟ್ಟಿಂಗ್ ಮಾಡಿಸಿವಿ ಸರ್. ಈಗ ನೋಡ್ಕೋಬೋದು ಸರ್. ಇನ್ನು MRF ಅನ್ನೋದ್ರ ಕಂಪ್ನಿ ಹೆಸರು ಸರ್ ಹೇಳಕ್ಕಿಲ್ಲ. ಓಕೆ ಸರ್. ಹಾಂ, ಡಾಕ್ಯುಮೆಂಟ್ಸ್ ಐತಿ ಎಲ್ಲ ಕ್ಲಿಯರ್? ಹಾಂ, ಕ್ಲಿಯರ್ ಅದಾವ್ರಿ ಸರ್. ಬ್ಯಾಂಕಿನ NOC ಬಂದದ. ಈಗ ಅವ್ರಿಗೆ ಇನ್ಶೂರೆನ್ಸ್ ಕಟ್ಟಿ ನಾನು ಸಿ ಸಿ ತೆಗೆದು ಕೊಡ್ತೇನೆ. ಓಕೆ ಸರ್. ಸರ್, ಮಹೇಂದ್ರ ಇದು ಯಾವ ಮಾಡಲ್ ಸರ್ ಇದು? ಸರ್ 555 ಅರ್ಜುನ್ ರೀ ಸರ್. ಇದು DI ಅಂತೇಳಿ. ಓಕೆ. 2021 ರೀ ಸರ್. ಸಿಂಗಲ್ ಓನರ್ ಅದ ರೀ. ಇವ್ರಿಗೆ TS ರಿಜಿಸ್ಟ್ರೇಷನ್ ಐತೆ ಸರ್. ಇದು ಓಕೆ. TS ಐತೆ ಸರ್? ಹಾಂ, TS ಅದ ರೀ. ಯಾವ ಐಟಿಗೆ ಹೇಳ್ತಾರೆ ಆ ಐಟಿದ ಮ್ಯಾಗ NOC ತೆಗೆದು ಕೊಡ್ತೇನೆ ಸರ್. ಕ್ಲಿಯರ್ ಮಾಡಿ. ಮೊದಲು ಹುಡ್ ಬಂಪರ್ ಐತ್ರಿ. ಗಾಡಿ ಟೈರ್ ಫುಲ್ ಬಟನ್ ಅದಾವ್ರಿ ಸರ್. ರೀಬೆಲ್ಟ್ ಅಷ್ಟು ರೀ. ಹ್ಞೂ ಸರ್. ನೋಡ್ಕೋಬೋದು ಸರ್. ಗಾಡಿ ರೇಟ್ ಏನಂದ್ರೆ ಸರ್ ಇದ್ರದ್ದು? 780 ಹೇಳತ್ತೀವಿ ಸರ್. ಒಂದು 725 ಫೈನಲ್ ಮಾಡಿಕೊಡ್ತೇವೆ ಸರ್. ಓಕೆ. ಟೈರ್ ಏನು ಕಂಡೀಷನ್ ಅದಾವ ಸರ್ ಇವು? 100% ಸರ್ ರೀಬೆಲ್ಟ್ ರೀ. ಈಗ ಜಸ್ಟ್ ಮಾಡಿಸಿದ್ದದವ್ರಿ ಸರ್. ಹಾಂ. ಓಕೆ ಸರ್. ಹಾಂ ಸರ್, ಇದು ಕುಬೋಟ ಏನು ಮಾಡಲ್ ಸರ್ ಇದು? ಸರ್, ಇದು ಕುಬೋಟ 5501 ಅಂತ ಹೇಳ್ರಿ ಸರ್. ಇದು ಓಕೆ. AP ರಿಜಿಸ್ಟ್ರೇಷನ್ ಐತ್ರಿ. ಸಿಂಗಲ್ ಓನರ್ ಅದ ಸರ್. ರೀಬೆಲ್ಟ್ 100% ಅಂದ್ರೆ ನಾವು ಈಗ ರೀಬೆಲ್ಟ್ ಮಾಡಿಸಿವ್ರಿ ಟೈರ್. ಹಾಂ, ಮೊದಲು ಹುಡ್ ಬಂಪರ್ ಐತಿ ಸರ್. ಫುಲ್ ಕಂಡೀಷನ್. ಹಿಂದ್ಗಡೆ ಗಾಲಿ ಒಳಗೆ ವೇಟ್ ನೋಡ್ಕೋಬೋದು, ಮುಂದ್ಗಡೆ ವೇಟ್ ನೋಡ್ಕೋಬೋದು ರೀ. ಇಂಜನ್ ಗೇರ್ ಬಾಕ್ಸ್ ಬದಲು ನೋಡ್ಕೋಬೋದು ಸರ್. ಗಾಡಿ ಫುಲ್ ಕಂಡೀಷನ್ ಐತ್ರಿ.
ಮಾಡಲ್ ಏನಂದ್ರೆ 2020 ಸರ್ 25 HP ಸರ್ 5501 ಓಕೆ ಸರ್ 2020 ಮಾಡಲ್ ಸರ್. ಇದು ಪಾಸಿಂಗ್ ಯಾವುದು ಸರ್ ಇದು? AP ರಿಜಿಸ್ಟ್ರೇಷನ್ ಐತೆ ಸರ್ 680 ಹೇಳತ್ತೀವಿ ಸರ್, ಒಂದು 625 ಫೈನಲ್ ಮಾಡಿಕೊಡ್ತೀವಿ ಸರ್. ಸರ್ ಸೋನಾಲಿಕಾ ಏನು ಸರ್ ಮಾಡಲ್ ಇದು? ಸರ್ ಸೋನಾಲಿಕಾ DI50 RX ಅಂತ ಹೇಳಿ ಸರ್, ಇದು ಸಿಕಂದರ್ ಮಾಡಲ್ ರೀ, 2022 ಮಾಡಲ್ಲ. ಓಕೆ. K49 ಗೋಕಾಕ್ ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್ ಹಾಂ, ತೇರ್ದಾಳ್ ಹುಡ್ ಬಂಪರ್ ಸರ್, ಸೌಂಡ್ ಸಿಸ್ಟಮ, ಗಾಡಿ ಒಳಗೆ ಆಂಪ್ಲಿಫೈರ ಹಿಂಗೆಲ್ಲ ಹೆವಿ ಸೌಂಡ್ ಸಿಸ್ಟಮ್ ಮಾಡ್ಸ್ಯಾರ ಸರ್. ಹೇಳಿಕೆ ಓಕೆ ಓಕೆ ಸರ್. ಗಾಡಿ ಮಾತ್ರ ಶೋರೂಮ್ ಕಂಡೀಷನ್, ಇನ್ನು ಶೋರೂಮ್ದಿಂದ ಬಂದಿರೋ ಒರಿಜಿನಲ್ ಟೈರ್ದೊಳಗೆ ಐತೆ ಸರ್ ಗಾಡಿ. ಎಷ್ಟು ಪರ್ಸೆಂಟ್ ಅವ ಸರ್ ಟೈರು? ಯಾವ ಸರ್ ಇವು 1000 ಚಿಲ್ಲರೆ ಆಗ್ಯಾವ ಸರ್. ಓಕೆ ಸರ್. ಓಕೆ. ಇಂಜನ್ ಎಲ್ಲ ಓಕೆ ಕಂಡೀಷನ್? ಶೋರೂಮ್ ಕಂಡೀಷನ್ ಐತೆ ಸರ್. ರೇಟ್ ಏನಂದ್ರಿ ಸರ್ ಇದಕ್ಕೆ? 580 ಹೇಳ್ತಾರೆ ಸರ್ ಕಸ್ಟಮರ್, ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಹೆಚ್ಚು ಕಡಿಮೆ ಮಾಡ್ತೀರಿ? ಹಾಂ. ಓಕೆ ಸರ್. ಜಾಂಡಿಯರ್ ಏನು ಸರ್ ಮಾಡಲ್ ಇದು? ಇದು 45 HP ಬರುತ್ತೆ ಸರ್, 5104 GD ಅಂತ ಹೇಳ್ರಿ. ಓಕೆ ಸರ್. ಹಾಂ, 2011 ಸಿಂಗಲ್ ಓನರ್ MH ಪಾಸಿಂಗ್ ಸರ್. ಅದು 4 ಟೈರ್ ಸರ್, ರೀಬೆಲ್ಟ್ 100% ಅದಾವ್ರಿ ಸರ್. ಸಿಂಗಲ್ ಓನರ್ ಗಾಡಿ, ನ್ಯೂ ಇನ್ಶೂರೆನ್ಸ್ ಸಮೇತ NOC ತೆಗೆದು ಕೊಡ್ತೀನಿ ಸರ್, ಯಾವುದೇ RTO ಹೇಳಿದ್ರೆ. ರೇಟ್ ಏನಂದ್ರಿ ಸರ್ ಇದಕ್ಕೆ? ಸರ್ 380 ಹೇಳ್ತೀರಿ, ಮುಂದ್ಗಡೆ ಬಂದರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್. ಫ್ರಂಟ್ ವೇಟ್ ಅದಾವ್ರಿ ಸರ್, ಚಕ್ರ ವೇಟ್ ಅದಾವ್ರಿ ಸರ್ ಗಾಲಿ ಒಳಗೆ. ನಾವು ಮುಂದೆ ಬಂದರೆ ಹೆಚ್ಚು ಕಡಿಮೆ ಮಾಡ್ತೀರಿ? ಹಾಂ ಸರ್. ಓಕೆ ಸರ್. ಯಾವ ಗಾಡಿದೂ ಸರ್ ಇಷ್ಟೇ ಅಂತ ಹೇಳ್ರಿ ನಿರ್ದಿಷ್ಟ ರೇಟ್ ಇರಲ್ಲ, ಮುಂದ್ಗಡೆ ವ್ಯವಹಾರಕ್ಕೆ ಬಂದ್ರೆ ಸರ್ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್. ಸರ್ ಸೋನಾಲಿಕಾ ಏನು ಸರ್? ಸೋನಾಲಿಕಾ DI60 RX ಮಾಡಲ್ ಸರ್, ಇದೆ DI ಮಾಡಲ್ ರೀ, 2017 ಮಾಡಲ್ ಸರ್ ಗಾಡಿ. K32 ಗುಲ್ಬರ್ಗ ಪಾಸಿಂಗ್ ಸರ್. ಓಕೆ. ಹಾಂ ರೀ, ಲೋನ್ ಕ್ಲಿಯರೆನ್ಸ್ ಬಂದದ ಸರ್, CC ತಗೊಡ್ತೀನಿ. 100% ರೀಬೆಲ್ಟ್ ಅದಾವ್ರಿ ಸರ್. ರೀಬೆಲ್ಟ್? ಹಾಂ. ಓಕೆ ಸರ್. ಓಕೆ ಸರ್. ಇಂಜನ್ ಎಲ್ಲ ಕಂಡೀಷನ್ ಐತೆ? ಫುಲ್ ಕಂಡೀಷನ್ ಅದಾರ ಸರ್. 450 ರೇಟ್ ಹೇಳತ್ತೀವಿ ಸರ್, ವ್ಯವಹಾರಕ್ಕೆ ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್. ಲೋನ್ ಬೇಕಾದ್ರೆ ಲೋನು ಮಾಡಿಕೊಡ್ತಾರೆ ಸರ್. ಓಕೆ ಸರ್. ಲೋನ್ ಆಪ್ಷನ್ಸು ಐತೆ? ಹಾಂ ಐತೆ ಸರ್, ಐತೆ. ಓಕೆ ಸರ್. ಸರ್ ಇದು ಸಣ್ಣ ಮಾಡಲ್ ಟ್ರ್ಯಾಕ್ಟರ್ ಐತೆ ಅದ್ರಲ್ಲ ಸರ್? ಇದು 2130 ಓಜಾ ಮಹೀಂದ್ರ ಅಂತ ಹೇಳಿ ಸರ್. ನಮ್ಮಲ್ಲಿ ದೊಡ್ಡ ಗಾಡಿ ಹೋದಂಥ ಕಸ್ಟಮರ್ ಇವತ್ತು ಕೊಪ್ಪಳ ಭಾಗ ಇರ್ಬೋದು ಸರ್, ಜತ್ ಭಾಗ ಇರ್ಬೋದು, ಬಿಜಾಪುರ ಭಾಗ ಇರ್ಬೋದು. ನಮ್ಮ ದೊಡ್ಡ ಗಾಡಿ ಕೊಟ್ಟಿರಪ್ಪ ನೀವು, ಇನ್ನೊಂದು ಗಾಡಿ ನಮ್ಗೆ ಸಣ್ಣ ಗಾಡಿ ಬೇಕಾ, ದ್ರಾಕ್ಷಿ ಒಳಗೆ ಯೂಸ್ ಮಾಡಕ್ಕೆ, ಪಪ್ಪಾಳಿ ಪಡ್ದಾಗ ಯೂಸ್ ಮಾಡಕ್ಕೆ, ದಾಳಂಬ್ರಿ ಪಡ್ದಾಗ ಯೂಸ್ ಮಾಡಕ್ಕೆ, ಎಲ್ಲ ರೈತರ ಮೇರೆಗೆ ಸರ್ ನಾವು ಚಿಕ್ಕ ಗಾಡಿನೂ ಮಾಡೇವ್ರಿ. 22 HP ಅಂತ ಹೇಳಿದ್ರೆ 30 HP ಮಟನೂ ಸರ್ ನಮ್ಮಲ್ಲಿ ಚಿಕ್ಕ ಗಾಡಿನೂ ಅವೈಲೇಬಲ್ ಅದಾವ್ರಿ. ಅದಕ್ಕೆ ಬೇಕಾದಂಥ ಇಂಪ್ಲಿಮೆಂಟ್ ಅದಾವ್ರಿ ಸರ್, ಗಾಡಿನೂ ಅದಾವ, ನೋಡ್ಕೋಬೋದು ರೈತರು. ಇವತ್ತು ಮಹೀಂದ್ರ ಇರ್ಬೋದು, ಸ್ವರಾಜ್ ಇರ್ಬೋದು, ಆಮೇಲೆ ಇವತ್ತು ಆಕ್ಸ್ 25 ಬಲ್ವಾನ್ ಕಂಪ್ನಿದು ಇರ್ಬೋದು ರೀ, ಫಾರ್ಮ್ ಟ್ರ್ಯಾಕ್ ಇರ್ಬೋದು, ನಮ್ಮಲ್ಲಿ ಅವೈಲೇಬಲ್ ಅದಾವ್ರಿ. ಇದೇನು ಸರ್ ಮಾಡಲ್ ಇದು? ಇದು 22-23 ಸರ್. ಕಸ್ಟಮರ್ ಮೇರೆಗೆ 3,80,000 ಹೇಳ್ತೀವಿ ರೀ, ಮುಂದ್ಗಡೆ ಬಂದರೆ ಸರ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಯಾವ ಗಾಡಿ ಬೆಲೆನೂ ನಿರ್ದಿಷ್ಟವಾಗಿ ಇಷ್ಟೇ ಅಂತ ಫೈನಲ್ ಇರೋದಿಲ್ಲ ಸರ್. ಓಕೆ ಸರ್. ಓಕೆ ಸರ್. ಇಂಜನ್ ಅಂತ ಎಲ್ಲ ಕಂಡೀಷನ್? ಹಾಂ, ಶೋರೂಮ್ ಕಂಡೀಷನ್ ಇರ್ತಾವ್ರಿ, ಬಂದು ಅವ್ರ ಮೇಸ್ತ್ರಿನ ತಂದು ಚೆಕ್ ಮಾಡಿಸ್ಕೊಂಡು ಗಾಡಿ ಹೋಗ್ಬೋದು ಸರ್. ಓಕೆ ಸರ್. ಸರ್ ಇದು ಯಾವ್ದ್ರಿ, ಏನು ಮಾಡಲ್? ಇದು ಸ್ವರಾಜ್ ಕಂಪ್ನಿ ಸರ್, ಟಾರ್ಗೆಟ್ 630 ಅಂತೇಳಿ 4 ವೀಲ್ ಡ್ರೈವ್ ರೀ, 29 HP ಬರ್ತದೆ ಸರ್. ಇದು ರಾಮದುರ್ಗ ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಅದ ಸರ್, ಇನ್ಶೂರೆನ್ಸ್ ರನ್ನಿಂಗ್ ಅದ, ಒರಿಜಿನಲ್ ಟೈರ್ದಾಗ ಅದ ಗಾಡಿ. 700 ಗಂಟೆ ರನ್ನಿಂಗ್ ಆಗಿದೆ ಸರ್. ಟಾಪು ಬಂಪರು ಸೌಂಡ್ ಸಿಸ್ಟಮ್ ಎಲ್ಲ ಅವೈಲೇಬಲ್ ಐತೆ ಸರ್. ಓಕೆ ಸರ್. ಹಾಂ, ಇನ್ಶೂರೆನ್ಸ್ ರನ್ನಿಂಗ್, ನ್ಯೂ ಇನ್ಶೂರೆನ್ಸ್ ಸಿಗ್ತದೆ ಸರ್. ಇವ್ರಿಗೆ ಕಸ್ಟಮರಿಗೆ CC ತೆಗೆದು ಕೊಡ್ತೀವಿ ರೀ. ಓಕೆ ಸರ್. ಹಾಂ ಸರ್ ಇದು ಮಹೇಂದ್ರದಾಗ ಏನು ಸರ್ ಮಾಡಲ್ಲ? ಇದು ಮಹೀಂದ್ರ ಜಿಯೋ 305 DI ಅಂತ ಹೇಳಿ ಸರ್. ಇದು 30 HP ಬರ್ತದೆ ಸರ್, 30 4 ವೀಲ್ ಡ್ರೈವ್. ಓಕೆ ಸರ್. ಹಾಂ, ಹಾಸರ ರಿಜಿಸ್ಟ್ರೇಷನು, ಸಿಂಗಲ್ ಓನರ್ ಸರ್. ಇನ್ಶೂರೆನ್ಸ್ ಹೊಸದೈತೆ ರೀ, CC ತೆಗೆದು ಕೊಡ್ತೀವಿ ಸರ್. ಯಾವುದೇ ಥರ ಲೋನ್ ಇಲ್ಲ, ಏನಿಲ್ಲ ಸರ್ ಈಗ. ಓಕೆ ಸರ್. ಇದು ಎಷ್ಟು ತಾಸು ರನ್ನಿಂಗ್ ಆಗಿರ್ಬೋದು ಸರ್ ಇದು? ಸರ್ ಒಂದು 1000 ಚಿಲ್ಲರೆ ಆಗೈತೆ ಸರ್. 1000 ಮಟ್ಟ ಆಗೈತೆ ಸರ್. ಎಲ್ಲ ಇಂಜನ್ ಎಲ್ಲ ಕಂಡೀಷನ್ ಐತೆ ಸರ್? 1000ಕ್ಕಿಂತ ಕಮ್ಮಿ ಐತೆ ಸರ್. 1000ಕ್ಕಿಂತನೂ ಕಮ್ಮಿ ಐತೆ ಸರ್ ಇದು? ಓಕೆ ಸರ್. ಓಕೆ ಸರ್. ಟೈರ್ ಹತ್ತಿ ಒಂದು 50% ಅದಾವನ್ ಸರ್? ಹಾಂ ಸರ್, ಹಿಂದ್ಗಡೆ 75% ಅದಾವ್ರಿ, ಮುಂದ್ಗಡೆ 50% ಅದಾವ್ರಿ ಸರ್. ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ಇದು ಯಾವ್ದು ಇದು? ಇದು 2023 ಮಾಡಲ್ ಸರ್. ಯಾವ ಕಸ್ಟಮರ್ ಖರೀದಿ ಮಾಡ್ತಾರೆ ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾನೆ ಸರ್. ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ, 23 ಮಾಡಲ್ ಅದ ಸರ್. ಓಕೆ. 900 ಗಂಟೆ ರನ್ನಿಂಗ್ ಆಗಿತ್ತು ಸರ್. ಹಾಂ, 90% ಸೀಲ್ ಟೈರ್ ಅದಾವೆ ಸರ್. ಟೈರ್ ಅದ? ಓಕೆ. ಓಕೆ ಸರ್. ಹಾಂ ಸರ್, ಇದು ಯಾವ ಸರ್? ಮಹೀಂದ್ರ ಜಿಯೋ 245 DI ಅಂತ ಹೇಳಿ ಸರ್. ಇವು 2 ಗಾಡಿ ಅದಾವೆ ಸರ್, 2021-22 ಒಂದು ಯಾವ ಮಾಡಲ್ ಸರ್ ಇದು? 2021-22 ರೀ. ಓಕೆ ಸರ್. ಹಾಂ ಸರ್. 2021-22. ಹಾಂ ಸರ್. ಏನು ರೇಟ್ ಐತೆ ಸರ್ ಇದು? ಸರ್ ಇದು ಕಸ್ಟಮರ್ಗೆ 3,80,000 ಹೇಳ್ತೀವಿ ಸರ್. ವ್ಯವಹಾರ ಕುಂತ್ರೆ ಹೆಚ್ಚು ಕಮ್ಮಿ ಆಗುತ್ತೆ ರೀ. ಯಾವುದು ಪ್ರೈಸ್ ಅಂತೂ ಸರ್ ಫಿಕ್ಸ್ ಅಂತ ಇರೋದಿಲ್ಲ, ನೆಗೋಷಿಯಬಲ್ ಆಗುತ್ತೆ ಸರ್. ಕಮ್ಮಿ ಮಾಡಿ ಕೊಡ್ತೀವಿ, ವಿತ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಕೊಡ್ತೀವಿ. ಓಕೆ ಸರ್. ಇದು ಸರ್ 2022-23 ಸರ್. ಸಿಂಗಲ್ ಓನರ್ ರೀ. ಟೈರ್ 100% ಫುಲ್ ಬಟನ್ ಮುಂದ್ಗಡೆ ರೀ, ಹಿಂದ್ಗಡೆ 75% ಒರಿಜಿನಲ್ ರೀ, ಮುಂದ್ಗಡೆ ರೀಬೆಲ್ಟ್ ಐತೆ ಸರ್. ಓಕೆ ಸರ್. ಹಾಂ, ಸಿಂಗಲ್ ಓನರ್ ಸರ್. ಹೊಸ ಇನ್ಶೂರೆನ್ಸ್ ಕಟ್ CC ತೆಗೆದು ಕೊಡ್ತೀವಿ. ಓಕೆ ಸರ್. ಸರ್ ಇದು ಯಾವ ಮಾಡಲ್ ಸರ್ ಇದು? ಇದು ಫಾರ್ಮ್ ಟ್ರ್ಯಾಕ್ 26 ಅಟೋಮ್ ಅಂತ ಹೇಳ್ರಿ ಸರ್. 26 HP 4 ವೀಲ್ ಡ್ರೈವ್ ಸರ್. ಸೆಕೆಂಡ್ ಓನರ್ ಸರ್ ಈಗ ಅದ. ಓಕೆ. ಹಾಂ ರೀ.
ಇದು ಸೆಕೆಂಡ್ ಓನರ್ದಾಗ ಐತೆ ಸರ್? ಹಾಂ ರೀ 100% ಸೀಲ್ ಟೈರ್ ಅದಾವೆ ಸರ್. ಫ್ರಂಟ್ ಇರ್ಬೋದು, ರಿಯರ್ ಇರ್ಬೋದು ಸರ್. ಒರಿಜಿನಲ್ ಟೈರ್ ಸರ, ಹೊಸ ಹಾಕ್ಯವ್ರೆ. ಸಿಂಗಲ್ ಓನರ್ ಗಾಡಿ. ಸೆಕೆಂಡ್ ಓನರ್ಗೆ ಗೋಕಾಕ್ CC ತೊಗೊಂಡಿವ್ರಿ ಸರ್. ರಿಜಿಸ್ಟ್ರೇಷನ್ ಏನು ಸೆಕೆಂಡ್ ಓನರ್ಗೆ ಮಾಡಿಲ್ಲ. ಗಾಡಿ ಮಾತ್ರ ಫಸ್ಟ್ ಓನರ್ ರೀ. ನಮ್ಮ ಹೆಸರಿಗೆ CC ತೊಗೊಂಡಿವ್ರಿ ಸರ್. ತೊಗೊಂಡಿರಿ ಸರ್. ಹಾಂ 380 ಹೇಳತ್ತೀವಿ ಸರ್. ವ್ಯವಹಾರಕ್ಕೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಯಾವುದೇ ಗಾಡಿ ಇದ್ರೂ ರೇಟ್ ಫಿಕ್ಸ್ ಅಂತ ಇರೋದಿಲ್ಲ ಸರ್. ಓಕೆ ಸರ್. ರೈತರ ಕಡೆ ಇನ್ನೊಂದು ವಿನಂತಿ ಏನಂದ್ರೆ ಸರ್, ನಮ್ದು ಫೋನಲ್ಲೇ ವಿಚಾರ ಮಾಡ್ತಾರಲ್ರಿ ಸರ್. ಅದಕ್ಕೆ ಟೈರ್ ಕಂಡೀಷನ್ ಗೊತ್ತಾಗಲ್ಲ, ಇಂಜಿನ್ ಕಂಡೀಷನ್ ಗೊತ್ತಾಗಲ್ಲ, ಅವರ್ಸ್ ಗೊತ್ತಾಗೋದಿಲ್ಲ ಸರ್. ಬ್ಯಾಟ್ರಿ ಕಂಡೀಷನ, ಇನ್ಶೂರೆನ್ಸ, ಡಾಕ್ಯುಮೆಂಟ್ ಎಷ್ಟನೇ ಓನರ್ ಯಾವುದೇ ಥರನೂ ಕಸ್ಟಮರ್ಗೆ ಫೋನಲ್ಲಿ ಕನ್ಫರ್ಮ್ ಆಗಲ್ಲ ಸರ್. ನಾವು ರೈತರಿಗೆ ಇನ್ನೊಂದು ಏನು ವಿನಂತಿ ಮಾಡ್ಕೋತೀವಿ ಅಂದರೆ, ಫೋನ್ನಾಗ ಕೇಳೋದ್ರಕ್ಕಿಂತ ಐತಿ ಗಾಡಿ ಸೇಲ್ ಆಗೈತೆ ಅನ್ನೋದು ತಿಳ್ಕೊಂಡ ಮುಂದೆ ಬಂದ ಗಾಡಿ ಅವ್ರಿಗೆ ಇಷ್ಟ ಆತಂದ್ರೆ ಮಾತಾಡೋಕ್ಕಿಂತ ಸರ್ ಏನು ಮಾಡ್ತಾರೆ, ಫೋನ್ನಾಗ ಕೇಳ್ತಾರೆ ಸರ್. ಫೋನ್ನಾಗ ಅವ್ರಿಗೆ ಯಾವುದೇ ಥರನೂ ಕನ್ಫರ್ಮೇಷನ್ ಆಗಲ್ಲ. ಇವತ್ತು ಟೈರ್ ಏನು ಕಂಡೀಷನ್ ಐತಿ, ಒರಿಜಿನಲ್ ಐತೆ, ರೀಬೆಲ್ಟ್ ಐತೆ, ಕಸ್ಟಮರ್ ಎಷ್ಟನೇ ಓನರ್ ಅದಾರ ಅನ್ನೋದು ಏನೂ ಗೊತ್ತಾಗೋದಿಲ್ಲ ಸರ್. ಇಂಜನ್ ಖಾತ್ರಿನೂ ಗೊತ್ತಾಗೋದಿಲ್ಲ. ಮುಂದೆ ಬಂದು ಗಾಡಿ ನೋಡ್ರಿ ಅಂತಂದ್ರೆ ಸರ್, ನಾವು ಇವತ್ತು 380 ಹೇಳಿದಂದ್ರೆ 3 ಲಕ್ಷಕ್ಕೂ ಕೊಡ್ಬೋದು, 3ಕ್ಕಿಂತ ಕಡಿಮೆನೂ ಕೊಡ್ಬೋದು, 3ವರೆಗೂ ಕೊಡ್ಬೋದು ಸರ್. ರೇಟ್ ಇದ್ರಾಗ ಫಿಕ್ಸ್ ಅಂತ ಇರೋದಿಲ್ಲ ರೀ. ಬಂದು ಗಾಡಿ ಓಡಿಸಿ ನೋಡೋದಂದ್ರೆ ಸರ್, ನಮಗೂ ಒಂದು ವ್ಯವಹಾರ ಮಾಡತ್ತಾರಂದ್ರೆ ನಾವು ಕಡಿಮೆ ಮಾಡಿ ಕೊಡೋಕೆ ಒಂದು ಭಕ್ತಿ ಹುಟ್ಟುತ್ತದೆ ಸರ್. ಮಾಡ್ತಿರೋ ವ್ಯವಹಾರ. ಓಕೆ ಸರ್. ಓಕೆ ಸರ್. ಸರ್ ಇದು ಯಾವ ಗಾಡಿ, ಏನು ಮಾಡಲ್ ಐತೆ ಸರ್ ಇದು? ಸರ್ ಇದು ಸ್ವರಾಜ್ 724 ಅಂತ ಹೇಳ್ರಿ. 2022 ಮ್ಯಾನುಫ್ಯಾಕ್ಚರಿಂಗ್, 23 ರಿಜಿಸ್ಟ್ರೇಷನ್. ಗಾಡಿ ತೊಗೊಂಡಿದ್ದವ್ರು 23 ಸಿಂಗಲ್ ಓನರ್, K16% ಸರ್. ಹಾಂ ಸರ್. ಇಂಜನ್ ಬೇಕಂದ್ರೆ ಇಂಜನ್ ಒಂದನ್ನು ಕೊಡ್ತೀನಿ ಸರ್. ಟ್ರೇಲರ್ ಬೇಕಂದ್ರೆ ಟ್ರೇಲರನ್ನು ಸೇರಿಸಿ ಕೊಡ್ತೀನಿ ಸರ್. ಓಕೆ. ಇಂಜನ್ ಎಲ್ಲ ಎರಡು ಕೂಡ ಐತೆ ಸರ್? ಇದು ಸಪ್ರೇಟ್ ಅದಾವ್ರಿ ಸರ್. ಈಗ ನಮ್ಮ ಮನೆ ಅಂತೇಳಿ ನಾವು ಜಾಯಿಂಟ್ ಈಗ ಬೇಕಂದ್ರೆ ಎರಡನ್ನೂ ಕೂಡ ಕೊಡ್ತೀರಿ. ಓಕೆ. ಟೈರ್ ಏನು ಕಂಡೀಷನ್ ಅದಾವೆ ಸರ್ ಇವ? ಸರ್ 90% ಸರ್ ಸೀಲ್ ಟೈರ್ ಕಂಪ್ನಿ ಜೊತೆ ಬಂದಿದ್ದು. ಓಕೆ ಸರ್. ಇದು ಎಷ್ಟು ತಾಸು ಸರ್ ರನ್ನಿಂಗ್ ಆಗಿರ್ಬೋದು ರೀ? ಸರ್ ಗಾಡಿ ಬಂದುಬಿಟ್ಟು 1118 ತಾಸು ಹೊಡೈತಿ ಸರ್. ಓಕೆ ಸರ್. 1118 ತಾಸು ಸರ್. ಎಲ್ಲ ಕಂಡೀಷನ್ ವರ್ಕ್ನಾಗ ಐತಲ್ಲ ಸರ್? ಶೋರೂಮ್ ಕಂಡೀಷನ್ ಐತಿ ಸರ್. ಹೊಸ ಬ್ಯಾಟ್ರಿ ಐತ್ರಿ, ಹೊಸ ಇನ್ಶೂರೆನ್ಸ್ ಐತಿ, ಸಿಂಗಲ್ ಓನರ್ ಗಾಡಿ ಐತಿ ಸರ್. ಓಕೆ ಸರ್. ಇದ್ರದ್ದು ಏನು ರೇಟ್ ಏನಿಲ್ಲ ನೋಡ್ಕೋಬೋದು ಸರ್. ರೇಟ್ ಏನಂದ್ರೆ ಸರ್ ಇದಕ್ಕೆ? ಸರ್ ಗಾಡಿ ಬಂದುಬಿಟ್ಟು ಇದನ್ನು 390 ಕೊಡ್ತೇನೆ ಸರ್. ಇಂಜನ್ ಒಂದ ರೀ? ಹಾಂ. ಓಕೆ. ಟೇಲರ್ ಕೂಡ ಎರಡು ಕೂಡ ಸೆಟ್ ಆದ್ರಿ? ಟೇಲರ್ ಅದು ಬೇಕಂತಂದ್ರೆ ಸರ್ ಅದರದ್ದು ಪ್ಲಸ್ 90,000 ಆಗುತ್ತೆ ಸರ್. 90,000 ಆಗುತ್ತೆ. ಏನೋ ಸ್ವಲ್ಪ ಅಂದ್ರೆ ಹೆಚ್ಚು ಕಡಿಮೆ ಮಾಡ್ತಿರಲ್ಲ ಸರ್? ಮಾಡೋಣ ಸರ್. ಹಾಂ ಸರ್. ಇದು ಲಾಸ್ಟ್ ಒಂದು ಗಾಡಿ ಏನು ಸರ್ ಮಾಡಲ್ ಇದು? ಸರ್ ಇದು ಆಕ್ಸ್ 25 2021 ಮಾಡಲ್ ಸಿಂಗಲ್ ಓನರ್ ಗಾಡಿ ರೀ. ಬಲವಾನ್ ಫೋರ್ಸ್ ಕಂಪ್ನಿ ಸರ್. ಓಕೆ. ಹಾಂ ರೀ. ಗಾಡಿ ಸಿಂಗಲ್ ಓನರ್ ಅದ ಸರ್. ನೀವು ಬ್ಯಾಟ್ರಿ ಹಾಕಿ ಕೊಡ್ತೀವಿ, ನೀವು ಇನ್ಶೂರೆನ್ಸ್ ಹಾಕ್ತೀರಿ ಸರ್. ಸಿಂಗಲ್ ಓನರ್ ಗಾಡಿ ಐತಿ. ಶೋರೂಮ್ ಕಂಡೀಷನ್ ಐತ್ರಿ. ಮುಂದ್ಗಡೆ ಟೈರ್ ರೀಬೆಲ್ಟ್ ಮಾಡಿಸ್ತೀನಿ ರೀ ಸರ್ ನಾಳೆಗೆ. ಹಿಂದ್ಗಡೆ ರೀಬೆಲ್ಟ್ ಮಾಡಿಸೀವಿ ರೀ. ಓಕೆ. ಹಾಂ. ಇನ್ನು ಇನ್ಶೂರೆನ್ಸ್ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ಗಾಡಿ ಡಾಕ್ಯುಮೆಂಟ್ ಪಕ್ಕ ಎಲ್ಲ ಸರ್. ನೀವು ಗಾಡಿ ಸಿಂಗಲ್ ಓನರ್ ಐತ್ರಿ, ನೋಡ್ಬೋದು ರೀ. ಎಲ್ಲಿ ಒಂದು ಸ್ಪ್ಯಾನರ್ ಹಾಕಿಲ್ಲ, ಶೋರೂಮ್ ಕಂಡೀಷನ್ದಾಗ ಗಾಡಿ ಐತ್ರಿ. ರೇಟ್ ಏನು ಹೇಳಿ ಸರ್ ಇದಕ್ಕೆ? ಸರ್ 3,80,000 ಹೇಳ್ತೀವಿ ಸರ್. ಓಕೆ. 799 ಗಂಟೆ ಹೊಡೈತೆ ಸರ್ ಗಾಡಿ. 799 ಹೊಡೈತೆ ಸರ್. ಹಾಂ ಸರ್. ಹಿಂದ್ಗಡೆ 100% ರೀಬೆಲ್ಟ್ ಐತೆ ಸರ್. ಮುಂದ್ಗಡೆ ರೀಬೆಲ್ಟ್ ನಾಳೆ ಕೊಟ್ಟೇನು ಸರ್, ಬರುತ್ತಾ ಫಿಟ್ಟಿಂಗ್ ಮಾಡಿ ಕೊಡ್ತೇನೆ ಸರ್. ಓಕೆ ಸರ್. ಹೆಚ್ಚು ಕಡಿಮೆ ಮಾಡ್ತೀರಿ ಸರ್? ಹ್ಞೂ ಸರ್. ಹೊಸ ಬ್ಯಾಟ್ರಿ ಕೊಡ್ತೇನೆ ರೀ, ಹೊಸ ಇನ್ಶೂರೆನ್ಸ್ ಕೊಡ್ತೇನೆ ಸರ್. ಸಿಂಗಲ್ ಓನರ್ ಗಾಡಿ ಐತ್ರಿ. ಓಕೆ. ಸೊ ಆಮೇಲೆ ನಮ್ಮ ರೈತರಿಗೆ ನಾವು ಟ್ರ್ಯಾಕ್ಟರ್ ಒಯ್ಯಕ್ಕೆ ಬಂದೀವಿ ಅಂದ್ರೆ ಹಾಂ ಸರ್, ಅವ್ರಿಗೆ ಲೋನ್ ಫೆಸಿಲಿಟಿ ಆಮೇಲೆ ಕ್ಯಾಶ್ ಆಗಿರ್ಬೋದು ಓಕೆ ಅಂತ ಬಂದ್ರೆ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ತರ್ಬೇಕು ಸರ್? ಅವ್ರಿಗೆ ಏನೇ ಫೆಸಿಲಿಟಿ ಕೊಡ್ತೀರಿ ಸರ್? ನೋಡಿರಿ, ಲೋನ್ ಅಂತ ಬಂದಾಗ ಸರ್, ಕಸ್ಟಮರ್ ಯಾರ ಹೆಸರಿಗೆ ಗಾಡಿ ತೊಗೊಳತ್ತಾರ ಅವ್ರದ್ದು ಬೋನಾಪೈಡ್ ಇರ್ಬೇಕು ರೀ ಫಸ್ಟ್ ಆಫ್ ಆಲ್. ಆಮೇಲೆ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ್ ರೀ ಸರ್. ಅವ್ರ ಸ್ವೀಲ್ ಕ್ಲಿಯರ್ ಇತ್ತಂದ್ರೆ ಸರ್ ನಾವು ಲೋನ್ ಮಾಡಿ ಅವ್ರಿಗೆ ಏನೈತಿರಲ್ಲ ಗಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್. ಓಕೆ ಸರ್. ಓಕೆ ಸರ್. ಹಾಂ ಗೌಡ್ರ ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ಏನು ಸರ್? ಹನುಮಂತಗೌಡ ಗೋವಿಂದಗೌಡ ಪಾಟೀಲ್. ಯಾವ ರೀ ನಿಮ್ದು? ಲೋಕಾಪುರ. ಲೋಕಾಪುರ ಏನ್ರಿ? ಹಾಂ. ನೀವು ಇಲ್ಲಿ ಶೋರೂಮ್ಗೆ ಏನು ಗಾಡಿ ಒಯ್ಯಕ್ಕೆ ಬಂದಿರೋ ಹೆಂಗೆ? ಈಗ ಒಂದು 5-6 ಗಾಡಿ ಓದಿರಿ ಮಾಲಕರ ಕಡೆಯಿಂದ. ಎಲ್ಲ ಒಯ್ದಿರಿ? ಹಾಂ. ಗಾಡಿ ಚಲೋ ಬಂದಾವ್ರಿ. ಹಾಂ ರೀ. ಈಗ ಮತ್ತೊಂದು ಗಾಡಿ ಒಯ್ಯಕ್ಕೆ ಬಂದೀವ್ರಿ. ಮತ್ತೊಂದು ಗಾಡಿ ಒಯ್ಯಕ್ಕೆ ಬಂದಿರಿ? ಹಾಂ. ಹಂಗೆ ಯಾವ ರೀತಿ ಎಲ್ಲ ಕರೆಕ್ಟ್? ಎಲ್ಲ ಕರೆಕ್ಟ್ ಐತ್ರಿ. ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲ ಒಟ್ಟು ಕರೆಕ್ಟ್ ಅದ ರೀ. ಖಾತ್ರಿ ಮ್ಯಾಗ ಒಯ್ದಿರಿ ಇಲ್ಲಿ? ನಿಮ್ಗೆ ಹೆಂಗೆ ಚಲೋ ಅನ್ಸೈತೇನ್ರಿ ಒಯ್ದು? ಚಲೋ ಹಚ್ಚಿದಲ್ಲೇ 6 ಗಾಡಿ ಹೋಗಿದ್ರಿ. ಓಕೆ ಓಕೆ. ಈಗ ಮತ್ತೊಂದು ಒಯ್ಯಕ್ಕೆ ಬಂದಿರಿ? ಹೌದು ರೀ. ಹಾಂ. ನೀವೇನು ಲೋನ್ ಮ್ಯಾಗ ಒಯ್ದಿರು? ಇಲ್ರಿ, ರೊಕ್ಕ ಮಾಡಿವಿ ನಾವು. ರೊಕ್ಕ ಮಾಡಿರಿ? ಹಾಂ. ಯಾವಾರದಾಗ ರೊಕ್ಕಕ್ಕೆ ಬಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ? 2 ತಿಂಗಳು ಉದ್ರಿನೂ ಓದಿರಿ ಅವ್ರ ಕಡೆಯಿಂದ. ಅಂದ್ರೆ ಒಳ್ಳೆ ನಿಮ್ಗೆ ಅವ್ರಿಗೆ ನಿಮ್ಗೆ ಕಮ್ಯುನಿಕೇಶನ್ ಚಲೋ ಐತ್ರಿ? ಚಲೋ ಐತ್ರಿ. ಹಾಂ ಹಾಂ. ಅಂದ್ರೆ ಈಗ ಶೋರೂಮ್ ಓನರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಾವು ಶೋರೂಮ್ ಚಲೋ ಐತೆ ಅಂತೇಳಿ ಅಲ್ಲಿಂದ ಕಸ್ಟಮರ್ ಕರ್ಕೊಂಬರ್ತೀವಿ. ಹಾಂ 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 ಹಾಂ. ಏನೋ ನಮ್ಮ ನೋಡಿ ಕೇಸಿಂದ 1-2 ತಿಂಗಳು ಉದ್ರಿನೂ ಕೊಡ್ತಾರೋ. ಹಾಂ ರೀ. ಮತ್ತು ಟ್ರಕ್ ಇರ್ಲಿಕ್ಕೂ ಗಾಡಿನೂ ಬಿಟ್ಟಾರು. ಹಾಂ ಹಾಂ ಹಾಂ. ಅಂದ್ರೆ ನಿಮಗೆ ಅವ್ರಿಗೆ ಒಳ್ಳೆ ಒಂದು ಇದು ಐತೆ ಅಂತೇಳಿ ಮಾಡ್ಯಾರ ಸರ್? ಒಳ್ಳೇದು. ಓಕೆ. ಆಮೇಲೆ ರಿಲೇಶನ್ಶಿಪ್ ಐತ್ರಿ ಗೌಡ್ರಿಗೆ ನಮಗೆ. ಗೌಡ್ರು ನಮಗೆ ಭಾಳ ಹಳೆ ಕಸ್ಟಮರ್ ರೀ. ಕಸ್ಟಮರ್ ಅನ್ನೋಕ್ಕಿಂತ ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ರೀ. ನಮ್ಗಿಂತ ವಯಸ್ಸಿನಾಗ ದೊಡ್ಡವ್ರು ಅದಾರು. ಹಾಂ ಹಾಂ. ಅವ್ರು
ನಮ್ಮ ಜೊತೆ ಕಮ್ಯುನಿಕೇಶನ್ ಅವ್ರದ್ದು ಏನೈತ್ರಲ್ಲ ವ್ಯವಹಾರ ಬದಲ್ಲ ಗಾಡಿ ವ್ಯವಹಾರದಾಗ ಕ್ಲೀನ್ ಐತ್ರಿ ಅವ್ರು ಇವತ್ತು ಹೇಳಿದ್ರೆ ನಾವು ಗಾಡಿ ಯಾವುದೇ ತರ ದುಡ್ಡು ಇರಲಿಲ್ಲ ಅಂದ್ರೂ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಗೌಡ್ರು ನಮ್ಮ ಜೊತೆ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅದಾರ. ನಮ್ಮ ಕಡೆ ಒಂದು 6 ಗಾಡಿ ಹೋದಾರ್ರಿ. ಅಲ್ಲಿಂದ ಇವತ್ತು ಮತ್ತೆ ಬೈಕ್ ಮ್ಯಾಗ ಬಂದಾರ. ಯಾವ ಗಾಡಿ ಚಾಯ್ಸ್ ಮಾಡ್ತಾರೆ ಯಾವ್ದು ಈ ತರ ನೋಡೋಣ್ರಿ. ಓಕೆ ಸರ್. ಗೌಡ್ರ ಈಗ ನೆಕ್ಸ್ಟ್ ಬರುವಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಇಲ್ಲೇ ಈ ಶೋರೂಮ್ ಬಗ್ಗೆ? ಈಗ ನಾವು ಮತ್ತೆ ಅಲ್ಲಿ ನಮ್ಮ ಊರಿಗೆ ಲೋಕಾಪುರಕ್ಕೆ ಬರ್ತಾರೆ. ಹ್ಞೂ ರೀ. ನಮ್ಮನ್ನು 4 ಗಾಡಿ ಅದಾವ. ಬಂದ ಅವರು ಶೋರೂಮ್ದವ್ರು ಹೆಂಗೆ ಅದಾವು ಹೆಂಗಿಲ್ಲ ಅಲ್ಲೇ ಅಡ್ವರ್ಟೈಸ್ ಮಾಡಕ್ಕೆ ಬರ್ತಾರೆ. ಗಾಡಿ ನೋಡ್ಕೊಂಡು ಬಂದು ಇಲ್ಲಿ ಒಯ್ತಾರೆ. ಅಂದ್ರೆ ರೈತರು ಯಾರಾದ್ರು ಬಂದು ಒಯ್ಬೋದು. ನಿಮಗೆಲ್ಲ ಖಾತ್ರಿ ಅನ್ಸೈತಿ? ಗಾಡಿ ನೋಡಕ್ ಬರ್ತಾರೆ ಹೆಂಗ್ ಅದಾವು ಹೆಂಗಿಲ್ಲ ತಂದಿವಿ ಅಂತೇಳಿ. ಎಲ್ಲಿ ತಂದಿರೋದು ಕೇಳ್ರಿ. ಎಲ್ಲಿ ತಂದಿವು ಹಿಂಗ ಮೂಲಿಗೆ ತೆಕ್ 400 ತೆಕ್ ತಂದಿವ್ರಿ. 4 ಗಾಡಿ ಅದಾವ್ರಿ ನಮ್ಮನು. ನಿಮ್ಮ ಸ್ವಂತದ್ದು 4 ಗಾಡಿ ಸ್ವಂತದ್ದು ಇಲ್ಲೇ ತಗೊಂಡ್ರಿ ಎಲ್ಲ? ಶೋರೂಮ್ದಾಗಿಂದ ಹಾಕಿರಿ ಮೊದಲು. ಪೈಲಾದು ಆಮೇಲೆ ಈ ಕಡೆ ಇಲ್ಲಿ ಬೇರೆ ತಗೊಂಡ್ರಿ. ಈಗ ಇಲ್ಲಿನೂ ಭಾರಿ ಬಂದಾವ್ರಿ ಹೊಸ. ಈಗಿಂತ ರೇಟ್ನು ಕಮ್ಮಿ ಆಕತಿ. ಎಲ್ಲ ನಮ್ಮನ್ನ ಒಳ್ಳೇದು ಮಾಡ್ತಾರೆ. ನಮಸ್ಕಾರ ಗೌಡ್ರ. ನಮಸ್ಕಾರ.